ಮಾಡಬೇಕು ಅಂತ. ಇನ್ನ ಕೆಲವೊಮ್ಮೆ ನಮಗ್ ಗೊತ್ತಿಲ್ಲದೆ ನಾವು ಪರಮಾತ್ಮನ ಧ್ಯಾನವನ್ನ ಮಾಡ್ತೀವಿ. ಹೇಗೆ? ಸರಿತು ಪ್ರವಾಹಗಳಲ್ಲಿ ದಿವ್ಯಾಂಬರದಿ ಪತ್ರಾದಿಯಲ್ಲಿ ಹರುಷ ಮರುಷ ವಿಸ್ಮೃತಿಯಿಂದಲಾಗಲಿ ಒಮ್ಮೆ ಬಾಯಿ ತೆರೆದು ಹರಿ 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 ಎಂಬ ಎರಡಕ್ಷರ ನುಡಿದ ಮಾತ್ರದಲ್ಲಿ ದುರಿತಗಳಿರದೆ ಪೋಪುವು ತೂಲ ರಾಶಿಯೊಳ ಅನಲ ಪೊಕ್ಕಂತೆ. ಅಂದ್ರೆ ಅಲ್ಲೋಡ್ ನದಿ ಹರಿತಾ ಇದೆ, ಈ ಎಲೆ ಹರಿ, ಆ ಬಟ್ಟೆ ಹರಿ ಅಂತ ಹೇಳ್ತೀವಿ. ನದಿ ಹರಿತಾ ಇದೆ ಅಂತ ಹೇಳಿದಾಗ ಅಲ್ಲಿ ನಮಗೆ ತಿಳಿಲಾರ್ದೆ ನಾವು ಹರಿನಾಮ ಸ್ಮರಣೆಯನ್ನ ಮಾಡಿದ್ವಿ. ಎಲೆ ಹರಿ, ಬಟ್ಟೆ ಹರಿ, ಹರಿ, ಅಲ್ಲಿ ಹರಿನಾಮ ಸ್ಮರಣೆ ಆಯ್ತು. ಪ್ರತಿಯೊಂದು ಕಡೆನೂ ಕೂಡ ಹರಿ ಅಂದ್ರೆ ನಮಗ್ ಗೊತ್ತಿಲ್ಲದೇನೆ ನಾವು ಕೆಲವೊಮ್ಮೆ ಹರಿನಾಮ ಸ್ಮರಣೆಯನ್ನ ಮಾಡ್ತೀವಿ, ಅದ್ರ ಪುಣ್ಯವೂ ನಾವು ಗಳಿಸ್ಕೊಳ್ತೀವಿ. ಹೀಗಾಗಿ ನೀನ್ ಎಲ್ಲಿ ಹೋದ್ರೂ ಕೂಡ ಆ ಹರಿ ಹರಿ ಎಂಬ ಈ ಎರಡಕ್ಷರವನ್ನ ಮಾತ್ರ ನೆನೆ ಸಾಕು. ಪರಮಾತ್ಮನ ಧ್ಯಾನ ಅದು. ಏಕೆಂದ್ರೆ ಈಗ ಒಂದೊಂದು ಯುಗಗಳಲ್ಲಿ ನಾವು ಒಂದೊಂದು ರೀತಿಯಾಗಿ ಪರಮಾತ್ಮನ ಧ್ಯಾನ ಮಾಡಿದ್ರೆ ಪರಮಾತ್ಮ ಒಲಿತಾನೆ ಅಂತ ಹೇಳಿದ್ರು. ಕೃತಯುಗದಲ್ಲಿ ಕಟ್ಟುನಿಟ್ಟಾಗಿ ತಪಸ್ ಮಾಡಿದಾಗ ಪರಮಾತ್ಮ ಒಲಿತಾನೆ. ತ್ರೇತಾಯುಗದಲ್ಲಿ ಪರಮಾತ್ಮನ ಹೋಮಯಾಗಾದಿಗಳನ್ನು ಮಾಡಿದಾಗ ಪರಮಾತ್ಮ ಒಲಿತಾನೆ. ದ್ವಾಪರದಲ್ಲಿ ಪರಮಾತ್ಮನ ಪೂಜೆ ಮಾಡಿದಾಗ ಪರಮಾತ್ಮ ಒಲಿತಾನೆ. ಆದರೆ ಕಲಿಯುಗದಲ್ಲಿ ದಾಸರಾಯರು ಹೇಳ್ತಿದ್ದಾರೆ, ಸುಲಭನೋ ಹರಿ ಅಂತ ಸಂತೋಷದಿಂದ ಹೇಳ್ತಾರೆ. ಯಾಕೆ ಅಂದ್ರೆ ಆ ಸುಲಭದಿಂದ ಪರಮಾತ್ಮನ ಬರೀ ಹರಿಭಕ್ತಿಯಿಂದ ಹರಿನಾಮ ಸ್ಮರಣೆಯನ್ನ ಮಾಡಿದ್ರೆ ಸಾಕು, ಪರಮಾತ್ಮ ಸುಲಭವಾಗಿ ಒಲಿತಾನೆ ಅಂತ. ಹಾಗಾಗಿ ಆ ಕಲಿಯುಗದಲ್ಲಿ ನಾವು ಹರಿನಾಮ ಸ್ಮರಣೆಯನ್ನ ಮಾಡಿದಾಗ ಪರಮಾತ್ಮ ಸುಲಭವಾಗಿ ಒಲಿತಾನೆ ಅಂತ ದಾಸರಾಯರು ನಿನ್ನೆನೂ ನಾವು ಹೇಳಿದ್ವಿ. ಹರಿನಾರಾಯಣ ಹರಿನಾರಾಯಣ ಅಂತ. ಅಂದ್ರೆ ನಾವು ಯಾವಾಗಲೂ ಕೂಡ ಹರಿನಾರಾಯಣ ಹರಿನಾರಾಯಣ ಅಂತ ಹೇಳಿ ಸದಾನು ಆ ಎರಡು ಅಕ್ಷರಗಳಿಂದ ಕೂಡಿದ ಆ ನಾಮವನ್ನ ಚಿಂತನೆ ಮಾಡುವಂತ. ಈ ರೀತಿಯಾಗಿ ಯಾರು ಚಿಂತನೆಯನ್ನ ಮಾಡ್ತಾರೋ ತೂಲ ರಾಶಿಯೊಳ ಅನಲ ಪೊಕ್ಕಂತೆ. ಅಂದ್ರೆ ತೂಲ ರಾಶಿ, ಹತ್ತಿಗಳ ರಾಶಿಯಲ್ಲಿ ಒಂದು ಬೆಂಕಿಯ ಕಿಡಿ ಬಿದ್ದಾಗ ಹೇಗೆ ಎಲ್ಲವೂ ಸುಟ್ಟು ಭಸ್ಮ ಆಗ್ತವೋ, ಹಾಗೇನೆ ಕೂಡ ನಮ್ಮ ಪಾಪಗಳೆಂಬ ಆ ಹತ್ತಿಗಳ ಮೇಲೆ ಹರಿನಾಮ ಸ್ಮರಣೆ ಎಂಬ ಬೆಂಕಿ ಕಿಡಿ ಬಿದ್ದಾಗ ಅವೆಲ್ಲವೂ ಕೂಡ ಅಂದ್ರೆ ನಮ್ಮೆಲ್ಲರ ಪಾಪವೂ ಕೂಡ ಪರಮಾತ್ಮ ನಾಶ ಮಾಡ್ತಾನೆ ಅಂತ. ತೂಲ ರಾಶಿ ನಿವಾನಲಹ ಅನ್ನೋದನ್ನ ಮಧ್ವಾಚಾರ್ಯರು ಕೃಷ್ಣಾಮೃತ ಮಹರಣದಲ್ಲಿ ಹೇಳಿದ್ದಾರೆ. ಇಲ್ಲಿ ಅದನ್ನೇ ಸಂಸ್ಕೃತದಲ್ಲಿದ್ದನ್ನ ತೂಲ ರಾಶಿಯೊಳ ಅನಲ ಪೊಕ್ಕಂತೆ ಅಂತ ಹೇಳಿ ಜಗನ್ನಾಥದಾಸರು ನಮಗೆ ತಿಳಿಸ್ಕೊಡ್ತಿದ್ದಾರೆ. ಹೀಗಾಗಿ ಆ ಹರಿನಾಮ ಸ್ಮರಣೆಯನ್ನ ನಾವು ಪ್ರತಿಯೊಂದು ಕಡೆನೂ ನಾವು ಮಾಡಬೇಕು. ಮಲಗುವಾಗಲಿ, ಏಳುವಾಗಲಿ, ಕುಳಿತು ಮಾತಾಡುತ್ತಲಿ, ಮನೆಯೊಳು ಕೆಲಸಗಳ ಮಾಡುತ್ತಲಿ, ಮೈದೊಳೆವಾಗ ಮೆಲುವಾಗ. ನಾವು ಮಲಗುವಾಗ, ಏಳುವಾಗ, ಕೂತು ಮಾತಾಡುವಾಗ, ಮನೆಯಲ್ಲಿ ಪ್ರತಿಯೊಂದು ಕೆಲಸ ಮಾಡುವಾಗ್ಲೂ ಕೂಡ ಹರಿನಾಮ ಸ್ಮರಣೆಯನ್ನ ಮಾಡಬೇಕು ಅಂತ ಹೇಳಿ. ಭಾವಾದ್ವೈತ ಅಂದ್ರೆ ಭಾವ ದ್ರವ್ಯ ಕ್ರಿಯಾ, ಭಾವದ್ವೈತ, ಕ್ರಿಯಾದ್ವೈತ ಮತ್ತೆ ದ್ರವ್ಯಾದ್ವೈತ ಅಂತ ಹೇಳಿ. ಭಾವಾದ್ವೈತ ಅಂದ್ರೆ ಈಗೊಂದು ಮಡಿಕೆ ಮಾಡಬೇಕು ಅಂತಂದ್ರೆ ಕಾರಣ ಕಾರ್ಯ. ಮಡಿಕೆ ಆಗ್ಬೇಕು ಅಂತಂದ್ರೆ ಅದಕ್ಕೆ ಕಾರಣವಾದ ವಸ್ತು ಯಾವುದು? ಮಣ್ಣು. ಮಣ್ಣಿನಿಂದ ಏನ್ ಮಾಡ್ತೀವಿ? ಮಡಿಕೆಯನ್ನ ಮಾಡ್ತೀವಿ ಅಲ್ವಾ? ಈಗ ಹೀಗಾಯ್ತಲ್ಲಿ ಕಾರಣ ಮಣ್ಣಾಯ್ತು, ಮಡಿಕೆ ಏನಾಯ್ತು? ಆ ಮಣ್ಣಿನಿಂದ ಆ ಕಾರಣ, ಆ ಮಡಿಕೆ ಏನಾಯ್ತು? ಕಾರ್ಯವಸ್ತು ಆಯ್ತು. ಹೀಗೆ ನಾವೇನ್ ಮಾಡ್ತೀವಿ, ಕೆಲವೊಬ್ರು ನಾನು ಮಡಿಕೆ ಮಾಡಿದೆ, ನಾನು ಇದು ಮಾಡಿದೆ ಅನ್ನೋ ಅಹಂಕಾರ ಇರ್ತದೆ. ಅದು ಯಾವತ್ತೂ ಇರಬಾರ್ದು. ಎಲ್ಲವೂ ಕೂಡ ಪರಮಾತ್ಮನೇ ನನ್ನಿಂದ ಮಾಡಿಸ್ತಾನೆ. ಆ ಕಾರಣವಾದ ವಸ್ತುವ